ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಹೋರಾಟವನ್ನು ಮಾಡಿದ್ದಾರೆ. ಆ ಹೋರಾಟವನ್ನು ಮಾಡಿ ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಾರೆ. ಆದರೆ ಸರ್ಕಾರಿ ಶಾಲೆಯನ್ನು ಉಳಿಸಿ ಹಾಗೆಯೇ ಬೆಳೆಸಿ ಅನ್ನುವಂಥದ್ದು ಒಂದು ಸಾಮಾಜಿಕ ಕಳಕಳೆಯನ್ನು ಹೊಂದಿರುವಂತಹ ಒಂದು ಸಿನಿಮಾವನ್ನು ಮಾಡಿ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಹಾಗೆಯೇ ಸರ್ಕಾರಿ ಶಾಲೆಯ ಮಹತ್ವವನ್ನು ಕರ್ನಾಟಕದ ಜನತೆಗೆ ತಿಳಿಸೋದಕ್ಕೆ ಗುಣ ಅವರು ತಮ್ಮ ನಿರ್ದೇಶನ ಪ್ಲಸ್ ನಟನೆಯ ಮೂಲಕ ಇದೇ ಫೆಬ್ರವರಿ 6ರಂದು ಎಲ್ಲ ಚಿತ್ರಮಂದಿರಗಳಿಗೂ ಬರ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಕಡೆ ತಮ್ಮ ಪ್ರೀಮಿಯರ್ ಶೋನ ಮಾಡಿಕೊಂಡು ಸಾಕಷ್ಟು ಜನ ಮನ್ನಣೆಯನ್ನು ಪಡ್ಕೊಳ್ತಾ ಇದೆ. ಸ್ವತಃ ಮೊದಲ ಸಿನಿಮಾದಲ್ಲೇ ನಟನಾಗಿ ಪ್ಲಸ್ ನಿರ್ದೇಶಕನಾಗಿ ಎಂಟ್ರಿ ಕೊಟ್ಟಂತಹ ಇವರು ಸರ್ಕಾರಿ ಶಾಲೆ ಬಗ್ಗೆನೇ ಯಾಕೆ ಹೆಚ್ಚು ಒತ್ತನ್ನು ನೀಡಿದ್ರು, ಯಾಕೆ ಹೆಚ್ಚು ಒಲವನ್ನು ಇಟ್ಕೊಂಡ್ರು ಅನ್ನುವಂಥದ್ದು ಅವರ ಮಾತುಗಳ ಮೂಲಕನೇ ಕೇಳ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ತೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಬಿಕಾಸ್ ಯಾಕಂತಂದರೆ 8 ಪ್ರೀಮಿಯರ್ ಶೋ ಆದರೂ ಕೂಡ ಸಾಕಷ್ಟು ಜನರ ಪ್ರೀತಿಗೆ ಪಾತ್ರವಾಗ್ತಾ ಇದೆ ಸರ್ಕಾರಿ ಶಾಲೆ H8 ಅಂತ ಹೇಳ್ಬಿಟ್ಟು. ಸೊ ಏನಕ್ಕೆ ಕಾಮನ್ ಆಗಿ ಏನಂತಂದರೆ ಮೊದಲ ಸಿನಿಮಾ ಅಂದ ತಕ್ಷಣ ನಿರ್ದೇಶನ ಪ್ಲಸ್ ನಟನೆ ಅಂದರೆ ಕಮರ್ಷಿಯಲ್ ಓರಿಯೆಂಟೆಡ್ ಮಾಡ್ತಾರೆ. ಇಲ್ಲ ಅಂತಂದರೆ ನಿಮಗೆ ಒಂದು ಚೆನ್ನಾಗಿ ಫೇಮ್ ಸಿಗೋವಂತಹ ಒಂದು ಸ್ಟೋರಿಯನ್ನು ಆಯ್ಕೆ ಮಾಡ್ಕೊಳ್ತೀರಾ. ಆದರೆ ನೀವು ಸರ್ಕಾರಿ ಶಾಲೆಯನ್ನೇ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಸರ್, ಇವತ್ತು ಸರ್ಕಾರಿ ಶಾಲೆ ಅಂತಂದಾಗ ಇವತ್ತು ದಿನದಿಂದ ದಿನಕ್ಕೆ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ. ಇನ್ನೂ ನಾವು ಎಚ್ಚರಿಕೊಳ್ಳಿಲ್ಲ ಅಂತಂದರೆ ದಯವಿಟ್ಟು ನಾವೊಬ್ಬರೇ ಅಲ್ಲ ಸರ್, ಎಲ್ಲರೂ ಪ್ರತಿಯೊಬ್ಬರು ನಾನು ಅಂತಂದರೆ ಪ್ರತಿಯೊಬ್ಬರದು ಆಗುತ್ತೆ. ಅವರ ಮನೆಗಳು ಹಾಳಾಗ್ತವೆ ಸರ್. ಯಾಕಂತಂದರೆ ಇವತ್ತು ನಾವು ದುಡಿತಾ ಇರೋ ದುಡ್ಡು ಜೀವನ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ನಾವು ದುಡಿತಾ ಇರೋ ದುಡ್ಡು ಜೀವನ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಇವತ್ತು ಏನೋ ಒಂದು ಸ್ವಲ್ಪ ಪೇಮೆಂಟ್ ದುಡಿತೀವಿ ಅಂದರೆ ಮನೆ ಜೀವನ ಸಾಗಿಸೋದಕ್ಕಾಗಿರ್ಬೋದು, ಸ್ಕೂಲ್ ಫೀಸ್ ಕಟ್ಟೋದಾಗಿರ್ಬೋದು, ಇದೇ ರೀತಿಯಲ್ಲೇ ಹೋಗ್ತಾ ಐತೆ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ಒಂದು ಶಾಲೆಗಳನ್ನ ಬ್ಲೇಮ್ ಮಾಡ್ತಾ ಇಲ್ಲ. ಯಾಕಂದರೆ ಇವತ್ತು ಪ್ರೈವೇಟ್ ಶಾಲೆ ಥರನ ಒಂದು ಫೆಸಿಲಿಟೀಸ್ ಏನಿದೆ ಇವತ್ತು ಆ ಕ್ವಾಲಿಟಿ ಆಫ್ ದ ಎಜುಕೇಷನ್ ಗೋರ್ಮೆಂಟ್ ಶಾಲೆನಲ್ಲೂ ಬೇಕು ಅನ್ನೋದೊಂದು. ಬಟ್ ಅಂತಂದರೆ ಈಗ ನಾನು ಏನೇ ಸೌಂಡ್ ಮಾಡಿದ್ರು ಒಂದು ಸರ್ಕಾರಿ ಶಾಲೆ ಬಗ್ಗೆ ಕಂಪ್ಲೀಟ್ ನಾನು ಸಿನಿಮಾ ಮಾಡಿದಾಗ ಒಂದು 2 ಅವರ್ ಗಟ್ಟಲೆ ನಾನು ಅದನ್ನು ಕೊಟ್ಟರೆ ಯಾರೂ ನೋಡಲ್ಲ ಸರ್. ಬಟ್ ಅಂದರೆ ಮೆಸೇಜ್ ಚಿಕ್ಕದಾಗಿರಬೇಕು, ಅದು ಥ್ರಿಲ್ಲಿಂಗ್ ಜಾಸ್ತಿ ಇರಬೇಕು. ಅಂದರೆ ಸರ್ಕಾರಿ ಶಾಲೆ H8 ಅಂತಂದರೆ ಏನಿದು ಥ್ರಿಲ್ಲಿಂಗ್ ಸರ್ಕಾರಿ ಶಾಲೆ ಅಂತಾರೆ, ಇಲ್ಲಿ ನೋಡ್ರಿ H8, ಇದು ನೋಡ್ರಿ ಸಸ್ಪೆನ್ಸ್ ಥ್ರಿಲ್ಲರು. ಬಟ್ ಪ್ರತಿಯೊಬ್ಬರು ಸಿನಿಮಾನೇ ಥಿಯೇಟ್ರಿಗೆ ಬಂದೇ ನೋಡಬೇಕು. ಯಾಕೆ ಅಂತಂದರೆ ಇವತ್ತು 8 ಪ್ರೀಮಿಯರ್ ಶೋ ಮಾಡಿದ್ದೀನಿ. 8 ಪ್ರೀಮಿಯರ್ ಶೋನು ಹೌಸ್ಫುಲ್ ಆಗಿದೆ. ಅದು ತುಂಬ ಖುಷಿ ವಿಚಾರ. ಯಾಕಂದರೆ ಅಟ್ಲೀಸ್ಟು ಯಾರಾದ್ರೂ ಒಂದು 1000 ಈಗ ಆಲ್ಮೋಸ್ಟ್ 1000 ಜನ ನೋಡಿದ್ದಾರೆ. 1000 ಜನ ನೋಡಿದರೆ ಯಾರಾದರೂ ಒಬ್ಬರು ಚೆನ್ನಾಗಿಲ್ಲ ಅಂತಂದಿದ್ರೆ ನನಗೇನೋ ಒಂದು ಕಡೆ ಇಲ್ಲೇನೋ ಒಂದು ಸ್ವಲ್ಪ ಮೈನರ್ ಇದೆ, ಇಲ್ಲೇನೋ ಒಂದು ಸ್ವಲ್ಪ ತಿದ್ಕೋಬೇಕಿತ್ತು, ಮಾಡಬೇಕು, ಒಬ್ಬರು ಹೇಳಿಲ್ಲ ಸರ್. ಪ್ರತಿಯೊಬ್ಬರು ಸೂಪರಾಗಿದೆ. ಅಂದರೆ ಫಸ್ಟ್ ಸಿನಿಮಾ ಅನ್ಸಲ್ಲ, ಫಸ್ಟ್ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಅಂದ್ಕೊಂಬಲ್ಲ, ಫಸ್ಟು ಸಿನಿಮಾ ಆಕ್ಟ್ ಮಾಡಿದ್ದಾರೆ ಅಂದ್ಕೊಳ್ಳಲ್ಲ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಇನ್ನೊಂದೇನೆಂದರೆ ಚಿಕ್ಕ ಪಾತ್ರ ಇರಲಿ ದೊಡ್ಡ ಪಾತ್ರ ಇರಲಿ, ಕೆಲವೊಬ್ರು ಇವತ್ತು ನಮಗೆ ಗುರುವಾರ ಬಂದ್ಬಿಟ್ಟು ಇವತ್ತು ನಮ್ಮ ಆರ್ಟಿಸ್ಟ್ಗಳೆಲ್ಲ ಬಂದ್ಬಿಟ್ಟು ಪ್ರೀಮಿಯರ್ ಶೋಗೆ ಇಷ್ಟು ಚಿಕ್ಕದಾಗಲಿ ದೊಡ್ಡದಾಗಲಿ ಎಲ್ಲ ಪ್ರತಿಯೊಬ್ಬರು ಬಂದು ಸಪೋರ್ಟ್ ಮಾಡ್ತಾಯಿದ್ದಾರೆ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಯಾವುದೇ ಆಕ್ಟ್ರುಗಳಾಗಲಿ, ಒಂದು ಚಿಕ್ಕ ಪಾತ್ರ ಆಗಲಿ ದೊಡ್ಡ ಪಾತ್ರ ಆಗಲಿ, ಅವರು ಒಂದು ಅವರು ಮಾಡಿದಂಥ ಸಿನಿಮಾನ 4 ಕಡೆ ಹೇಳ್ಕೋಬೇಕು, ಪೋಸ್ಟ್ ಮಾಡಬೇಕು. ಅದು ಅವರ ಕರ್ತವ್ಯ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಯಾರಿಗಾಗಲಿ ಉಂಡು ಹೋದ ಕೊಂಡು ಹೋದ, ಹೆಸ್ರನ್ನೂ ತಗೊಂಡೋದ, ಪ್ರೊಡ್ಯೂಸರ್ನ ಹಾಳು ಮಾಡಿಕ್ಕೆ ಹೋದ, ಅದು ಆಗ್ತಾಯಿದೆ. ಪ್ರತಿಯೊಂದು ಸಿನಿಮಾಗಳಿಗೂ ಆಗ್ತಾಯಿದೆ. ಬಟ್ ಅದನ್ನು ಅವರು ಇದರಲ್ಲಿ ಇರಬೇಕು. ಇಲ್ಲಾಂದರೆ ಯಾಕಂದರೆ ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ, ಯಾಕಂದ್ರೆ ನನಗೆ ಯಾಕೆ ಈ ಥರ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ತುಂಬ ಸಿನಿಮಾ ಚೆನ್ನಾಗಿರುತ್ತೆ ಸರ್. ಸಿನಿಮಾ ಚೆನ್ನಾಗಿರುತ್ತೆ, ಜನಗಳನ್ನ ಥಿಯೇಟ್ರ್ ಹತ್ರ ಶುಕ್ರವಾರ ಬಂದು ಕಣ್ಣೀರು ಹಾಕ್ತಾರೆ ಸರ್. ಯಾಕೆ ಹಾಕ್ತಾರೆ ಸರ್? ಜನಗಳಿಗೆ ರೀಚ್ ಆಗಿಲ್ಲ ಅಂತ. ಜನ ಅಷ್ಟೇ ಹೇಳ್ತಾರೆ, ಕ್ಲಿಯರಾಗಿ ಹೇಳ್ತಾರೆ, ನಮಗೆ ತಲುಪಿಲ್ಲ, ಸಿನಿಮಾ ತಲುಪಿಲ್ಲ ಅಂತ ಹೇಳ್ತಾರೆ. ಸಿನಿಮಾ ಯಾಕೆ ತಲುಪಿಲ್ಲ? ಯಾಕಂದರೆ ನಾನು ಇವತ್ತು ಡೇ 1ಇಂದನ ಇಲ್ಲಿವರೆಗೂ ಸಿನಿಮಾ ತಂದಿದ್ದೀನಿ ಅಂತಂದರೆ ಅದರಲ್ಲಿ ರೆಕಗ್ನೈಸ್ ಆರ್ಟಿಸ್ಟ್ ಇರಬೇಕು, ಅದ್ರ ಜೊತೆಗೆ ಹೊಸ ಟ್ಯಾಲೆಂಟ್ಗಳ್ನೂ ಗುರುತಿಸ್ಬೇಕು ಅನ್ನೋ ರೀತಿಯಲ್ಲಿ ತಂದಿದ್ದೀನಿ. ಬಟ್ ಇವತ್ತು ಚಿಕ್ಕ ಪುಟ್ಟ ಕ್ಯಾರೆಕ್ಟ್ರು ಪ್ರತಿಯೊಬ್ಬರು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಇವತ್ತು 8 ಪ್ರೀಮಿಯರ್ ಶೋನ ಹೌಸ್ಫುಲ್ ಮಾಡಿದ್ದಾರೆ. ಯಾಕಂದರೆ ಇದೆಲ್ಲೂ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರೀಮಿಯರ್ ಶೋ ಮಾಡ್ತೀನಿ ಅಂತ ಹೇಳಿಲ್ಲ, ಜಸ್ಟ್ ಒಂದು ಫೋನ್ ಕಾಲ್ ಸರ್. ಒಂದೊಂದು ಫೋನ್ ಕಾಲ್ಗೆ ಪ್ರತಿ ಒಂದು ಕಡೆನೂ ಹೌಸ್ಫುಲ್ಲು. ಬಟ್ ಸಿನಿಮಾ ಅಷ್ಟ್ರ ಮಟ್ಟಿಗೆ ಚೆನ್ನಾಗಿದೆ. ಅಂದರೆ ಇದುವರೆಗೂ ನಾನು ಸಿನಿಮಾ ಹೆಸರು ತಾಳಕ್ಕೆ ಹೋಗಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಾಗಲಿ ಯಾವುದೇ ಇಂಡಸ್ಟ್ರಿನಲ್ಲಾಗಲಿ ದೊಡ್ಡ ಸಿನಿಮಾ ಅಂತ ಇದೆಯಲ್ಲ ಸರ್, ಆ ಸಿನಿಮಾನ ಡಬಲ್ ತಗೊಂಡೋಗುತ್ತೆ ಸರ್ ಈ ಸಿನಿಮಾ. ಯಾಕಂದರೆ ಪ್ರತಿಯೊಬ್ಬರಿಗೂ ಅದೇ ಹೇಳ್ತಾರೆ. ಈಗ ನೀವು ನೋಡಿದರೆ ಏನು ಅನಿಸ್ತು ಸರ್? ಸರ್ ಆನೆಸ್ಟಾಗಿ ಹೇಳಿ, ನನಗೇನು ತೊಂದರೆ ಇಲ್ಲ, ಆನೆಸ್ಟಾಗಿ ಹೇಳಿ. ನೀವು ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂತ ನೀವು ಜಡ್ಜ್ ಮಾಡಿದ್ರೆ ಯಾವುದಾದ್ರೂ ಕಂಪ್ಲೀಟಾಗಿ? ಇಲ್ಲ ಅಲ್ವಾ ಸರ್? ದಯವಿಟ್ಟು ನಾನು ನಿಮ್ಮ ಮೀಡಿಯಾ ಮುಖಾಂತರ ಹೇಳೋದು ಸರ್, ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರೆ ಸರ್. ನಾವು ಬಡವ್ರ ಮಕ್ಕಳೇ ಸರ್. ಬಡವ್ರ ಮಕ್ಕಳಾಗಿತ್ಕೊಂಡು ಈ ಥರ ಒಂದು ಕಷ್ಟದಲ್ಲಿ ತುಂಬ ದೂರ ಬಂದುಬಿಟ್ಟಿದ್ದೀನಿ ಸರ್. ಸಿನಿಮಾ ಶೂಟಿಂಗಿಂದ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದರು, ಸಿನಿಮಾ ಆ್ಯಕ್ಚುಲಿ ಶೂಟ್ ಮಾಡೋದು ಸ್ಟಾರ್ಟ್ ಮಾಡ್ಬೋದು, ಎಂಡ್ ಮಾಡೋಕ್ಕಾಗಲ್ಲ ಅಂದರು. ಶೂಟ್ ಮುಗಿಸ್ದೆ, ಇವತ್ತು ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿದ್ವಿ, ಪ್ರಮೋಷನ್ ಆ್ಯಕ್ಟಿವಿಟೀಸು ಮುಗಿಸಿದ್ವಿ. ಫೈನಲಿ ಥಿಯೇಟ್ರಿಗೆ ಬರೋಕ್ಕಾಗಲ್ಲ, ಥಿಯೇಟ್ರಿಗೆ ಬಂದು ತುಂಬ ಕಷ್ಟ, ಥಿಯೇಟ್ರ್ ಸಿಗೋಲ್ಲ ಅಂತಂದರು. ಇವತ್ತು ಥಿಯೇಟ್ರಿಗೂ ಬಂದಿದ್ದೀವಿ. ದಯವಿಟ್ಟು ನಾನು ಕರ್ನಾಟಕದ ಜನತೆಗೆ ಮನವಿ ಮಾಡಿ ಕೇಳ್ಕೊತೀನಿ, ಸಿನಿಮಾ ತುಂಬ ಚೆನ್ನಾಗಿದೆ. ನೀವೇನು ಅಂದ್ಕೊಂತೀರೋ, ನಾನು ಎಲ್ಲರೂ ನಿರೀಕ್ಷೆ ಇಟ್ಕೊಂಡಂಗೆ ಬನ್ನಿ ಸಿನಿಮಾಗೆ.
ನಿರೀಕ್ಷೆ ಹುಟ್ಸೋ ಥರ ಅನಿಸುತ್ತೆ. ತುಂಬ ನಿರೀಕ್ಷೆ ಇಟ್ಕೊಂಬನ್ನಿ ಸಿನಿಮಾಗೆ, ಆದರೂ 10 ಪಟ್ಟು ನಿರೀಕ್ಷೆ ಈ ಸಿನಿಮಾ ಕೊಡುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಟೈಮ್ ತುಂಬ ಕಡಿಮೆ ಇದೆ, ದಯವಿಟ್ಟು ನಾಳೆಯಿಂದಲೇ ಇವತ್ತು ಗುರುವಾರ, ಶುಕ್ರವಾರದಿಂದ ಎಲ್ಲ ಕಡೆ ಆಗ್ತಾಯಿದೆ. ದಯವಿಟ್ಟು ನೀವೊಂದು ಸ್ವಲ್ಪ ಎಲ್ಲ ಕಡೆ ಥಿಯೇಟ್ರುಗಳ್ನ ಬುಕ್ ಮಾಡ್ಕೊಂಡ್ರೆ ನಮಗೊಂದು ಸ್ವಲ್ಪ ಶೋಸ್ಗಳು ಜಾಸ್ತಿ ಸಿಗ್ತಾ ಹೋಗ್ತವೆ. ದಯವಿಟ್ಟು ಇನ್ನು ಥಿಯೇಟ್ರುಗಳಲ್ಲಾಗಲಿ ಪ್ರತಿಯೊಬ್ಬರಲ್ಲೂ ನಾವು ಮನವಿ ಮಾಡ್ಕೊಳ್ಳೋದು, ಸರ್ಕಾರಿ ಶಾಲೆ H8 ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದ್ದೀವಿ. ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಥ್ರಿಲ್ಲಿಂಗ್ ಇದೆ. ಒಂದು ಚಿಕ್ಕದ ಮೆಸೇಜ್ ಕೊಟ್ಟಿದ್ದೀವಿ, ಆ ಚಿಕ್ಕ ಮೆಸೇಜೇ ತುಂಬ ದೊಡ್ಡದಾಗಿ ಹೋಗುತ್ತೆ. ಇನ್ನೊಂದು ಪ್ರಹಲಿಕ ಬಾಗಂದ ಸರ್, ಸ್ಟಾರ್ಟಿಂಗು 20 ನಿಮಿಷ ಇದೆ ಸರ್. 20 ನಿಮಿಷದಲ್ಲಿ 5 ನಿಮಿಷ 1000 ಜನ ನೋಡಿದ್ದಾರೆ ಸರ್. 1000 ಜನನೂ ಹತ್ತು ಬಿಟ್ಟಿದ್ದಾರೆ ಸರ್. 5 ನಿಮಿಷ ಹತ್ತು ಬಿಟ್ಟಿದ್ದಾರೆ, ಪ್ರತಿಯೊಬ್ಬರು ಹತ್ತಿದ್ದಾರೆ. ಹೇಳಮ್ಮ ಏನು ಅದೇ, ಬಟ್ ಅಂದರೆ ಅವ್ರಿಗೆ ಏನು ಹೇಳೋಣ, ಅವ್ರಿಗೇನು ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಈಗ ತಾನೇ ಸಿನಿಮಾ ನೋಡ್ಕೊಂಬಂದರು, ಪ್ರತಿಯೊಬ್ಬರು ಹತ್ತು ಬಿಟ್ಟಿದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಕಣ್ಣೀರು ತರಿಸೋ ಅಂಥ ಸಿನಿಮಾ. ಯಾಕೆ ಅಂದರೆ ಅದು ಸರ್ಕಾರಿ ಶಾಲೆ ರಿಲೇಟೆಡ್ ಹೋಗುತ್ತೆ. ಇನ್ನು H8 ಏನಂತಂದರೆ ಅದೊಂದು ಜರ್ನಿನ ಥಿಯೇಟ್ರಿಗೆ ಬಂದೇ ನೋಡಬೇಕು. ಈಗ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಒಂದು ಕೊರಗು ಕಾಡ್ತಾ ಇರುವಂಥದ್ದು ಏನಂತಂದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಿಲ್ಲ ಅನ್ನುವಂಥದ್ದು. ಆದ್ದರಿಂದಲೇ ಸಿನಿ ಪ್ರೇಕ್ಷಕರು ಥಿಯೇಟ್ರ್ನತ್ತ ಮುಖ ಮಾಡ್ತಿಲ್ಲ ಅನ್ನುವಂಥದ್ದು. ಆಗಲೇ ಕೂಡ ನೀವು ಹೇಳಿದ್ರಿ, ಎಂತೆಂಥ ದೊಡ್ಡ ದೊಡ್ಡ ಸ್ಟಾರ್ ನಟರಿಗೂ ಕೂಡ ಥಿಯೇಟ್ರ್ಗಳ ಕೊರತೆ ಆಗ್ತಿದೆ. ಅಂಥದ್ರ ಮುಂದೆ ನೀವು ಹೊಸಬರಿಗೆ ಥಿಯೇಟ್ರ್ಗಳ ಕೊರತೆ ಯಾವ ರೀತಿ ಆಗ್ತಾ ಇದೆ, ಹಾಗೆಯೇ ಈ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಿಲ್ಲ ಅನ್ನುವಂತಹ ವರ್ಗದವರಿಗೆ ನೀವು ಏನು ಹೇಳ್ತೀರಾ ಅಂತ. ಸರಿ ಕೇಳಿ ಸರ್. ಅಂದರೆ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಸಿನಿ ಪ್ರೇಕ್ಷಕರು ಥಿಯೇಟ್ರ್ಗಳ ಹತ್ರ ಬರದೇ ಇರೋದೇ ಕಾರಣ ಏನಂತಂದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಿಲ್ಲ ಅನ್ನೋಂಥದ್ದು. ಇದರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಇದೆ, ಕಂಟೆಂಟು ಪ್ಲಸ್ ಇದೆ, ಅದರ ಜೊತೆ ಒಂದೊಳ್ಳೆ ಸಂದೇಶ ಕೊಡುವಂಥದ್ದು ಕೂಡ ಒಂದು ಒಳ್ಳೆ ಮೆಸೇಜು ಕೂಡ ಇದೆ. ಹಾಗೆಯೇ ಇನ್ನೊಂದು ಏನಂತಂದ್ರೆ ದೊಡ್ಡ ದೊಡ್ಡ ನಟರಿಗೂ ಕೂಡ ಥಿಯೇಟ್ರ್ಗಳ ಕೊರತೆ ಎದುರಾಗ್ತಾ ಇದೆ ಈಗಿನ ಒಂದು ಸದ್ಯದ ಕನ್ನಡ ಚಿತ್ರರಂಗದ ಪರಿಸ್ಥಿತಿಯಲ್ಲಿ. ನಿಮಗೂ ಕೂಡ ಆಗ್ತಿದೆ. ದೊಡ್ಡವರಾದರೆ ಅಟ್ಲೀಸ್ಟ್ ಫೇಸ್ ವ್ಯಾಲ್ಯೂ ಇರುತ್ತೆ. ಬಟ್ ನಿಮಗಳಿಗೆ ಏನಾಗ್ತಿದೆ ಅಂತಂದರೆ ಚಿಕ್ಕವರು ಏನೋ ಒಂದು ಸಣ್ಣ ಪುಟ್ಟ ಒಂದಷ್ಟು ಬಂಡವಾಳವನ್ನು ಇಟ್ಕೊಂಡು ಮಾಡಿರ್ತೀರಾ, ಯಾವುದೋ ಒಂದು ಸಂದೇಶವನ್ನು ಕೊಡಬೇಕು ಅಂತ ಇರ್ತೀರಾ, ಯಾವುದೋ ಒಂದು ಮೆಸೇಜ್ನ ಕೊಡಬೇಕು ಅಂತ ತಲುಪಿಸೋದಕ್ಕೆ ಬರ್ತಿರ್ತೀರಾ. ಎಷ್ಟು ಎದುರಾಗ್ತಿದೆ ಥಿಯೇಟ್ರ್ಗಳ ಕೊರತೆ ನಿಮಗೆ ಅಂತ? ಸರ್, ನಾನಿಲ್ಲ ಸರ್, ಥಿಯೇಟ್ರದ ಕೊರತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮತ್ತೆ ನಾನು ಅದೇ ಆರ್ಟಿಸ್ಟ್ ಹೋಗ್ತೀನಿ. ದೊಡ್ಡ ಆರ್ಟಿಸ್ಟ್ ಅಂತ ಹೇಳ್ತಿರಲ್ಲ ಸರ್, ಈಗ ದೊಡ್ಡ ಆರ್ಟಿಸ್ಟ್ಗಳನ್ನೇ ಹಾಕೊಂಡು ಸಿನಿಮಾ ಮಾಡಿರ್ತಾರೆ ಸರ್ ಒಬ್ಬ ಪ್ರೊಡ್ಯೂಸರು, ಓಕೆನಾ. ಬಟ್ ಅವರೆಲ್ಲ ಎಷ್ಟು ಮಟ್ಟಿಗೆ ಪ್ರಮೋಷನ್ ಮಾಡ್ತಾ ಇದ್ದಾರೆ ಸರ್, ಯಾರೇ ಆಗಲಿ ಸರ್. ನಾನು ಅದಕ್ಕೆಲ್ಲ ತಲೆನೂ ಕೆಡಿಸ್ಕೊಳ್ಳೋದು ಸರ್. ಯಾಕಂದರೆ ಒಂದು ಸಿನಿಮಾ ಮಾಡಿದ್ದಾರೆ ಅಂದರೆ ಅವರು ಆ ಪ್ರಮೋಷನ್ ಮಾಡಬೇಕು ಸರ್. ಜನಗಳು ನನ್ನ ಮೇಲೆ ತೊಪ್ಪೇ ಒರೆಸಲ್ಲ ಸರ್. ನಾನು ಯಾಕೆ ಗೊತ್ತಾ, ಪ್ರಮೋಷನ್ ಆಗಿದೆ, ಕಂಟೆಂಟ್ ಚೆನ್ನಾಗಿದೆ ಅಂದರೆ ಒಂದು 2 ಡೇಸ್ ಲೇಟ್ ಆಗ್ಬೋದು ಸರ್, ಜನ 100% ಬಂದು ಸಿನಿಮಾ ನೋಡ್ತಾರೆ. ನನಗೇನು ಭಯ ಇಲ್ಲ ಸರ್, ನಾನು ಆಲ್ರೆಡಿ ಒಂಚೂರು ರೀಚ್ ಆಗಿದೆ ಸರ್, ಕಂಟೆಂಟ್ ಆಲ್ಮೋಸ್ಟ್ ರೀಚ್ ಆಗಿದೆ. ಇನ್ನೊಂದು 2 ದಿನ ಕಳೆದ್ರೆ ನಾನು ಸಕ್ಸಸ್ ಮೀಟ್ ಮಾಡ್ತೀನಿ ಸರ್. ಯಾಕಂತಂದರೆ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ, ಎಲ್ಲ ಕಡೆನೂ ಹೌಸ್ಫುಲ್ ಪ್ರದರ್ಶನ ಹೋಗ್ತಾ ಇದೆ. ಬಟ್ ಈಗ ಅದೇ ನೀವು ಇನ್ನೊಂದು ಕೇಳಿದ್ರಲ್ಲ, ಈಗ ಎಲ್ಲರೂ ಏನು ಮಾಡ್ತಿದ್ದಾರೆ, ರೆಕಗ್ನೈಸ್ ಆರ್ಟಿಸ್ಟ್ಗಳನ್ನೇ ಹಾಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರನ್ನ ಯಾಕೆ ಹಾಕೊಂಡು ಮಾಡ್ತಾರೆ ಅಂತಂದರೆ ಜನ ಬಂದು ನೋಡ್ತಾರೆ ಅವ್ರನ್ನ ಅಂತ. ಬಟ್ ಅಲ್ಲಿ ರೆಕಗ್ನೈಸ್ ಆರ್ಟಿಸ್ಟು ಪ್ರಮೋಷನ್ ಮಾಡಬೇಕು ಸರ್, ಪ್ರಮೋಷನ್ ಮಾಡಬೇಕು. ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಇವತ್ತು ಎಷ್ಟು ಸಿನಿಮಾಗಳು ಹೋಗ್ತಾ ಇರೋದು ಮುಖ್ಯ ಒಂದೇ ರೀಸನ್ನು ಸರ್. ಯಾಕಂದರೆ ಆ ಸಿನಿಮಾದಲ್ಲಿ ದೊಡ್ಡ ಆರ್ಟಿಸ್ಟ್ಗಳು ಮಾತಾಡಿರ್ತಾರೆ, ಅವ್ರನ್ನ ಬೈಯೋಕ್ಕಾಗಲ್ಲ, ಅವ್ರನ್ನೇನು ಮಾತಾಡೋಕ್ಕಾಗಲ್ಲ. ಹೌದಲ್ಲ, ಆನೆಸ್ಟ್ ಅಲ್ವಾ? ಅದೇ ರಿಯಾಲಿಟಿ. ಯಾಕೆಂದರೆ ಅದನ್ನ ರಿಯಾಲಿಟಿ ಓಪನ್ ಆಗಿ ಹೇಳಬೇಕು. ಇಲ್ಲಾಂದರೆ ಅದು ಎಂಥ ದೊಡ್ಡ ಆರ್ಟಿಸ್ಟೇ ಆಗಲಿ, ನಾನು ಪ್ರಮೋಷನ್ ಮಾಡಲ್ಲ ಅಂತಂದರೆ ಅವ್ರ ಸಿನಿಮಾ ಮಾಡಬಾರ್ದು ಸರ್, ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಅದು ಎಂಥ ದೊಡ್ಡ ಆರ್ಟಿಸ್ಟೇ ಆಗಲಿ. ಯಾಕೆಂದರೆ ಒಬ್ಬ ಮಾಡೋ ತಪ್ಪು 1000 ಜನದ ಮನೆ ಹಾಳು ಮಾಡುತ್ತೆ ಸರ್, ಓಕೆನಾ. ನಾನು ಜನಗಳ್ನ ಬೈಯೋದು, ಜನ ಬರ್ತಾ ಇಲ್ಲ ಏನು ಸರ್ ಅದೆಲ್ಲನ ಅಲ್ವಾ. ನಾನು ಬೈಯೋದೇ ಆರ್ಟಿಸ್ಟ್ನ ಸರ್ ಫಸ್ಟು. ಯಾಕಂತಂದರೆ ಯಾಕಂದ್ರೆ ಸರ್, ಈಗ ಯಾವುದನ್ನ ಸಿನಿಮಾ ತಾಳಿ ಸರ್, ನೀವು ಒಂದು 10 ರಿಂದ 15 ಜನ ಆರ್ಟಿಸ್ಟು ರೆಕಗ್ನೈಸ್ ದೊಡ್ಡ ಸಿನಿಮಾ ಮಾಡಿರ್ತಾರೆ ಸರ್, ಎಷ್ಟು ಜನ ಪ್ರಮೋಷನಿಗೆ ಬರ್ತಾರೆ ಸರ್? ಬರ್ತಾರಾ ಸರ್? ಅದೇ ನಮ್ಗೆ ಇಂಪಾರ್ಟೆಂಟ್. ಯಾಕಂತಂದರೆ ಯಾಕಂದ್ರೆ ಹೊಸಬ್ರು ಕೂತ್ಕೊಂಡಿರ್ತಾರೆ ಶೋಗಳಲ್ಲಿ, ಹೊಸಬ್ರದ್ದು ಯಾರು ನೋಡ್ತಾರೆ ಸರ್, ಎತ್ತಾಗ್ತಾರೆ ಸರ್ ವೀಡಿಯೋ. ಇವತ್ತು 30 ಸೆಕೆಂಡ್ಸು ರೀಲ್ಸ್ ನೋಡೋಕ್ಕೆ ಟೈಮ್ ಇರಲ್ಲ, ಅಂಥದ್ರಲ್ಲಿ ಹೊಸಬ್ರದ್ದು ಯಾರು ನೋಡ್ತಾರೆ ಸರ್? ಇವತ್ತು ನಾನು ಮಾಡಿರೋದು ಅಷ್ಟೇ ಸರ್. ಯಾಕೆಂದರೆ ಪ್ರತಿಯೊಬ್ಬರು ರೆಕಗ್ನೈಸ್ ಆರ್ಟಿಸ್ಟ್, ದೊಡ್ಡ ಆರ್ಟಿಸ್ಟ್ ಹಾಕೊಂಡಿದ್ದೀನಿ. ಎಷ್ಟು ಜನ ಸಪೋರ್ಟ್ ಮಾಡ್ತಾವ್ರೆ ಸರ್, ಎಷ್ಟು ಜನ ಮಾಡ್ತಾಯಿದ್ದಾರೆ. ಬಟ್ ಆದರೆ ಇನ್ನೊಂದೇನು ಗೊತ್ತಾ, ನನಗೆ ಇನ್ನೊಂದು ಗಿಲ್ಲಿ ವಿಚಾರದ ಬಗ್ಗೆ ತುಂಬ ಇದು ಬಂತು. ನಾಳೆಯಿಂದನ ಎಲ್ಲ ಕಡೆ ಥಿಯೇಟ್ರಿಗೆ ವಿಸಿಟ್ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ಯಾಕೆಂದರೆ ಚಿಕ್ಕ ಪಾತ್ರನೋ ದೊಡ್ಡ ಪಾತ್ರನೋ ಬಟ್ ಮಾಡ್ತಾ ಇದ್ದಾನೆ ಸರ್, ಗಿಲ್ಲಿ ಮಾಡ್ತಾ ಇದ್ದಾನೆ. ಈಗ ನಾಳೆ ಎಲ್ಲ ಕಡೆನೂ ಹೋಗಿದ ಕಡೆ ಎಲ್ಲ ಹೇಳ್ಕೊಂಬರ್ತಾ ಇದ್ದೀನಿ. ಬಟ್ ನನಗೆ ಗೊತ್ತಿಲ್ಲ. ಬಟ್ ನಾಳೆಯಿಂದ ಎಲ್ಲ ಥಿಯೇಟ್ರ್ಗಳಿಗೆ ವಿಸಿಟ್ ಕೊಡ್ತಾ ಇದ್ದಾನೆ ಗಿಲ್ಲಿ ನಟ. ದಯವಿಟ್ಟು ನಾನು ಇದ್ರ ಮುಖಾಂತರ ಮನವಿ ಕೇಳ್ಕೊಳ್ಳೋದಂದರೆ, ಇವತ್ತು ಗಿಲ್ಲಿ ನಟ ಅಂತಂದರೆ ಎಂಟ್ರಿಗೇನೆ ಗೂಸ್ ಬಂಪ್ಸ್ ಸರ್. ಇನ್ನೊಂದು ನಮ್ಮ ಶ್ರವಣ ಕ್ಯಾರೆಕ್ಟ್ರು ಮೋಹನ್ ಅವ್ರು ಮಾಡಿದ್ದಾರೆ, ಅದಕ್ಕೂ ಅಷ್ಟೇ ಎಂಟ್ರಿ ಸೀನ್ ಪ್ರತಿಯೊಂದೊಂದು ಎಂಟ್ರಿ ಸೀನ್ಗೂ ತುಂಬ ಕೇಕೆ ಶಿಳ್ಳೆ ಎಲ್ಲ ಕಡೆನೂ ಹಂಗೆ ಇದೆ. ಯಾಕಂದರೆ ಯಾವುದೋ ಒಂದು ಸೀನ್ ಅಂತ ಕಾಯ್ತಾ ಇಲ್ಲ, ಪ್ರತಿಯೊಂದು ಸೀನೂ ಹಂಗೆ ಇದೆ. ನೆಕ್ಸ್ಟ್ ಏನಾಗುತ್ತೆ ಅಂತ 100 ಜನ ಕೂತ್ಕೊಂಡಿದ್ದಾರೆ ಅಂದರೆ ಆ 100 ಜನನೂ ಯಾರಿಗೂ ಜಡ್ಜ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ನೆಕ್ಸ್ಟ್ ಸೀನ್ ಅದೇನೋ ಬೇರೆನೇ ಆಗಿರುತ್ತೆ.
ಸೊ ಈಗಿದ್ದಾಗ ಯಾಕಂದ್ರೆ ನಾನು ಈಗ ನೀವು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ನಾನು ಹೊರಗಡೆ ಬಂದು ನಮ್ಮ ಆರ್ಟಿಸ್ಟ್ನ ಕರೆದು ಏನಾದರೂ ಪ್ಲಾನ್ ಮಾಡ್ಕೊಳ್ಳೋಣ ಏನಾದರೂ ಇಂಟ್ರ್ಯೂ ಕೊಡೋದಕ್ಕೆ ಅಂತ ನಾನು ಅನ್ಕೊಂತ ಇದ್ದೀನಿ. ಬಟ್ ಅಲ್ಲಿ ನಮ್ಮ ಆರ್ಟಿಸ್ಟ್ಗಳೆಲ್ಲ ಸಿನಿಮಾದಲ್ಲಿ ಆಲ್ರೆಡಿ 5 ಸರಿ ನೋಡಿದ್ದಾರೆ, 6ನೇ ಸರಿನೂ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಇದು 10 ಸರಿ ನೋಡಿದ್ರು ಇನ್ನೂ ಒಂದು ಸರಿ ನೋಡಬೇಕು ಅಂತ ಅನಿಸುತ್ತೆ. ಆ ಥರ ಇದೆ ಸಿನಿಮಾ. ನಾನು ಏನು ಹೇಳೋಣ ಅಷ್ಟೇ. ಈಗ ಎಲ್ಲ ನಾನು ಇದು ಲಾಸ್ಟು ಕೊನೆಯದಾಗ ಒಂದು ಹೇಳ್ತೀನಿ ಸರ್, ಪ್ರತಿಯೊಬ್ಬರು ಯಾರೇ ಆರ್ಟಿಸ್ಟ್ ಆಗಲಿ ಸರ್, ನಿಮ್ಮ ಮೇಲೆ ಯಾಕೋ ನಿಮ್ಗೊಂದು ಚಾನ್ಸ್ ಕೊಟ್ಟು, ನಿಮಗೊಂದು ಅವಕಾಶ ಕೊಟ್ಟು, ನಿಮಗೊಂದು ಗೌರವ ಕೊಟ್ಟು ಆ ಸಿನಿಮಾಗೆ ಹಾಕಿದ್ದಾರೆ ಅಂದರೆ ನಿಮಗೊಂದು ವ್ಯಾಲ್ಯೂ ಇದೆ ಅಂತ. ಆ ಗೌರವನ ಉಳಿಸ್ಕೊಳ್ಳಿ. ಯಾರೋ ಒಬ್ಬ ಮೀಡಿಯಾದಲ್ಲೋ ಇನ್ನೊಂದು ಕಡೆ ಮಾತಾಡೋ ಥರ ಇಟ್ಕೋಬೇಡಿ. ದಯವಿಟ್ಟು ನಿಮ್ಮ ಗೌರವ, ನಿಮ್ಮ ಪ್ರತಿಷ್ಠೆ, ನಿಮ್ಮನ್ನು ಅಲ್ಲಿಟ್ಟಿರ್ತೀವಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ್ನ, ದಯವಿಟ್ಟು ನೀವು ಅಲ್ಲೇ ಇರಬೇಕು. ಇದ್ರ ಮುಖಾಂತರ ನಾನು ಮಾತಾಡೋ ಬರದಲ್ಲಿ ಯಾರಿಗಾದ್ರೂ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿಗೆ ಬೇಸರ ಆಗಿದ್ದರೆ ಕ್ಷಮೆ ಕೇಳ್ತೀನಿ ಅಷ್ಟೇ. ನಾನು ಇದ್ರ ಬಗ್ಗೆ ಇನ್ನೇನು ಹೇಳೋಕ್ಕಾಗುತ್ತೆ ಸರ್, ಅಲ್ವಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.